ನಮ್ಮ ದೇವೇಗೌಡರಿಗೆ 100 ವರ್ಷ ದಾಟಿ ಪ್ರತಿ ವರ್ಷ ನಡ್ಸ್ಕೊಂಡ್ ಬರ್ತಾ ಇದ್ದಾರೆ. ಹರಿಪಾಪ ಇರ್ಬೋದು. ಮಾನ್ಯ ಶ್ರೀ ದೇವೇಗೌಡರ 94ನೇ ಜನ್ಮ ದಿನಾಚರಣೆ. ಅವ್ರ ಮನಸ್ಸಿನಲ್ಲಿ ಎಷ್ಟು ಜನಕ್ಕೆ ಒಳ್ಳೇದ್ ಮಾಡ್ಬೇಕು ಅನ್ನೋದು ತುಂಬಾ ಒಳ್ಳೆ ಮನಸ್ಸಿದೆ. ಆ ತರವ್ರಿಗೆ ಭಗವಂತ ಆಯುಸ್ಸು ಆರೋಗ್ಯ ಭಾಗ್ಯ ಕೊಟ್ಟೆ. ಕನ್ನಡ ಮಣ್ಣಿನ ಮಹನೀಯ ತಾಯಿಯ ಹೃದಯದ ಮಹಾರಾಯ ಜನರೇ ದೇವರೆಂದು ಅವರ ಸೇವೆಗೆಂದು ಬದುಕೋ ರೈತರ ಬಾಳಿಗೆಂದು ಬೆಳಕೂಬೇಕು ಎಂದು ದುಡಿಯೋ ಭಾರತ ಭೂಮಿಯ ಹೆಮ್ಮೆಯ ಕನ್ನಡಿಗ ದೇವೇಗೌಡರು 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 ತಾಯಿಯ ಮಹಾರಾಯ ಅಂದು ಇಂದು ಪ್ರಗತಿ ಮಂತ್ರ ರೈತ ಕುಟುಂಬದಿ ಜನಿಸಿದ ಗೌಡರು ರಾಜ್ಯವನಾಳಿದರು. ಬಡವರ ಪಾಲಿಗೆ ಜನದನಿಯಾದರು ದೇಶವೇ ಆಳಿದರು. ಭಕ್ತದ ಇವತ್ತು ನಮ್ಮ ಮುತ್ಸದ್ದಿ ನಾಯಕರು, ಈ ದೇಶ ಕಂಡ ಅಪೂರ್ವವಾದಂತ ಒಬ್ಬ ನಾಯಕರು ನಮ್ಮ HD ದೇವೇಗೌಡರ ಹುಟ್ಟುಹಬ್ಬದ ಅಂಗವಾಗಿ ಈ ಇಟ್ಮಡ್ಗು ಭಾಗದಲ್ಲಿ ನಮ್ಮ ಎಲ್ಲಾ ಸ್ನೇಹಿತರು ಸೇರಿ ಈ ಒಂದು ಹುಟ್ಟುಹಬ್ಬದ ಆಚರಣೆಯನ್ನು ಮಾಡ್ತಿದ್ದಾರೆ. ಎಲ್ರಿಗೂ, ಈ ಭಾಗದ ಎಲ್ಲಾ ಜನರಿಗೂ, ಎಲ್ಲಾ ಸ್ಥಳೀಕರಿಗೂ ತುಂಬಾ ಹರ್ಷದಾಯಕ. ಪ್ರತಿ ವರ್ಷದಂತೆ ಈ ವರ್ಷವೂ ತುಂಬಾ ಅದ್ದೂರಿಯಾಗಿ ನಡೆಸ್ತಿದ್ದಾರೆ. ಹಾಗಾಗಿ ಇದೇ ವಿಶೇಷ ದಿನದಂದು ನಮ್ಮ ದೇವೇಗೌಡರಿಗೆ 100 ವರ್ಷ ದಾಟಿ ಅವರು ಇದೇ ರೀತಿ ಆರೋಗ್ಯವಾಗಿ ನಮ್ಮ ದೇಶದಲ್ಲಿ ಇವತ್ತು ಏನು ನಮ್ಮ ಲೋಕಸಭೆ ಇರ್ಬೋದು, ಅಲ್ಲೆಲ್ಲ ಈ ರಾಜ್ಯದ ಬಗ್ಗೆ ಯಾರಾದ್ರೂ ಕಾಳಜಿ ವಹಿಸಿ ಈ ಹಿರಿಯ ಒಂದು ವಯಸ್ಸಿನಲ್ಲೂ ನಮ್ಮ ರಾಜ್ಯದ ಬಗ್ಗೆ ಏನು ಅವರ ಕಾಳಜಿ ಇದೆ, ಇದನ್ನ ಇನ್ನ 100 ವರ್ಷಗಳ ಕಾಲ ಅವರು ನಮಗೆ ದಾರಿದೀಪವಾಗಿ ಈ ನಮ್ಮ ಪಕ್ಷವನ್ನ, ನಮ್ಮ ರಾಜ್ಯವನ್ನ ಇನ್ನ ಹೆಚ್ಚಿನ ಅಭಿವೃದ್ಧಿ ತದಕ್ಕೆ ತಗೊಂಡೋಗ್ಬೇಕು ಅಂತೇಳಿ ನಾವು ಬನಶಂಕರಮ್ಮನಲ್ಲಿ ಬೇಡ್ಕೋತೀವಿ. ಅವ್ರು 100 ವರ್ಷ ದಾಟಬೇಕು, ಇದೇ ಆರೋಗ್ಯವಾಗಿ ನಮ್ಮೆಲ್ಲರಿಗೂ ಮಾರ್ಗದರ್ಶಕರಾಗಿ ನಮ್ಮ ರಾಜ್ಯಕ್ಕೆ ಒಳ್ಳೇದು ಮಾಡಬೇಕು ಅಂತ ಕೇಳ್ಕೊಂಡು ನಮ್ಮ ಎಲ್ಲ ಇದನ್ನ ಆರ್ಗನೈಸ್ ಮಾಡಿದಂತ ಎಲ್ಲ ನಮ್ಮ ಸ್ನೇಹಿತರು ಎಲ್ರಿಗೂ ಹೃದಯಪೂರ್ವಕ ಧನ್ಯವಾದಗಳು. ಇದೇ ರೀತಿ ವರ್ಷ ಮಾಡಬೇಕು. ನಮ್ಮ ಎಲ್ಲರೂ ಒಗ್ಗಟ್ಟಾಗಿದ್ದು ನಮ್ಮ ಪಕ್ಷದಾಗ್ಲಿ, ನಮ್ಮ ಸ್ನೇಹಿತರನ್ನಾಗ್ಲಿ, ನಮ್ಮ ಈ ಬಡಾವಣೆಯ ಹಿತವನ್ನು ಕಾಪಾಡೋದಕ್ಕೆ ಎಲ್ಲರ ಸಹಕಾರ ಇರಲಿ ಅಂತ ಕೇಳ್ಕೊಂಡು ನಾನು ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಸನ್ಮಾನ್ಯ ದೇವೇಗೌಡರು ಧೀಮಂತ ನಾಯಕರು ಹಾಗೂ ಬಡವರ ಬಂಧು ಹಾಗೂ ರೈತ ಪರ ಹೋರಾಟಗಾರರು. ಅವರು ಇವಾಗ 93ನೇ ವರ್ಷ ದಾಟಿ 94ಕ್ಕೆ ಕಾಲಿಡ್ತಾ ಇದ್ದಾರೆ. ದೇವರು ಅವರಿಗೆ ಆಯುಷು ಆರೋಗ್ಯ ಕೊಟ್ಟು
ಸೊ ಅವರ ಕಾಪಾಡ್ಲಿ ಅಂತ ನಮ್ಮೆಲ್ಲರೂ ಕೇಳ್ಕೊಳ್ತೀವಿ. ಈ ಪಕ್ಕದಲ್ಲಿ ಮಾತಾಡೋದು ವಿಶೇಷ ಹೇಳ್ಬೇಕಾರೆ ಇವತ್ತು ಅದ್ರ ಬಗ್ಗೆ ಇಲ್ಲ, ಅಪ್ಪಾಜಿಯವರ ಇವತ್ತು ಒಂದು ಹುಟ್ಟುಹಬ್ಬ ಇಲ್ಲಿ ನಡಿಬೇಕಾಗಿತ್ತು. ಇಲ್ಲಿ ಜನ ಎಲ್ಲ ಪ್ರತಿ ವರ್ಷ ನಡ್ಸ್ಕೊಂಡ್ ಬರ್ತಾ ಇದ್ದಾರೆ. ಹರಿಪಾಪ ಇರ್ಬೋದು, ನಮ್ಮ ರಾಜು ಇರ್ಬೋದು, ಮಹೇಶ್ ಅವರು ಇರ್ಬೋದು, ಮತ್ತೆ ರಮೇಶ್ ಅವರು ಇರ್ಬೋದು, ಇವರೆಲ್ಲ ಸೇರಿ ಪ್ರತಿ ಎಲ್ಲ ಪತ್ರಕರ್ತರು ಹಾಗೂ ಎಲ್ಲ ನಮ್ಮ ಒಂದು ಕಾರ್ಯಕರ್ತರು, ಬಂಧು ಬಳಗದವರು ಎಲ್ಲ ಸೇರಿ ಈ ಒಂದು ಬಡಾವಣೆಯಲ್ಲಿ ಆಚರಿಸ್ತಾ ಇದ್ದೀವಿ. ಪ್ರತಿ ವರ್ಷ ಆಚರಿಸ್ಕೊಂಡ್ ಬಂದಿದ್ದಾರೆ. ಸೊ ಹಾಗಾಗಿ ಅವರಿಗೆ ನಮ್ಮ ಬಡಾವಣೆಯ ಪರವಾಗಿ ದೇವರು ಅವರಿಗೆ ಒಳ್ಳೇದ್ ಮಾಡ್ಲಿ, ಆಯುಷು ಆರೋಗ್ಯ ಕೊಟ್ಟು ಕಾಪಾಡ್ಲಿ ಅಂತ ನಾವೆಲ್ಲರೂ ಕೇಳ್ಕೊತಾ ಇದ್ದೀವಿ. ದಿವಸ ನಮ್ಮೆಲ್ಲರಿಗೂ ಅತ್ಯಂತ ಸಂತೋಷದಾಯಕವಾದ ದಿವಸ. ಯಾಕಂದ್ರೆ ನಿನ್ನೆ ದಿವಸ ಮಾಜಿ ಪ್ರಧಾನಮಂತ್ರಿಗಳು, ನಮ್ಮ ದೇಶದ ನಮ್ಮ ಪಕ್ಷದ ಸರ್ವೋಚ್ಚ ನಾಯಕರು, ರಾಷ್ಟ್ರೀಯ ಅಧ್ಯಕ್ಷರು ಆದಂತ ಮಾನ್ಯ ಶ್ರೀ ದೇವೇಗೌಡರ 94ನೇ ಜನ್ಮ ದಿನಾಚರಣೆಯನ್ನ ನಿನ್ನೆ ದಿವಸ ಇಡೀ ರಾಜ್ಯಾದ್ಯಂತ, ಬರೀ ರಾಜ್ಯ ಅಲ್ಲ ಇಡೀ ದೇಶದಲ್ಲಿ ಎಲ್ಲ ನಾಯಕರು ಅವರಿಗೆ ಶುಭಾಶಯ ಕೋರಿದ್ದಾರೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾಯಕರುಗಳು ಶುಭಾಶಯ ಕೋರಿದ್ದಾರೆ. ದೇಶದ ವಿವಿಧ ಭಾಗಗಳಿಂದ ಅವ್ರ ಮನೆಗೆ ಎಲ್ಲ ಬಂದು ಮಾಜಿ ಪ್ರಧಾನಮಂತ್ರಿ ದೇವೇಗೌಡರಿಗೆ ಶತಾಯುಷಿಗಳಾಗಲಿ ಅಂತ ಇಲ್ಲಿ ಶುಭ ಹಾರೈಸಿದ್ದಾರೆ. ಅವರು ನಮ್ಮೆಲ್ಲರ ಬಯಕೆಯಂತೆ ಈ ದೇಶವನ್ನ ಕಾಪಾಡಲಿಕ್ಕೆ ಮೋದಿ ಜೊತೆಯಲ್ಲಿ ಅವರು ಮಾರ್ಗದರ್ಶನ ಮಾಡಿಕೊಂಡು ಈ ಬೆಳೀತಿರುವಂತ ಯುವಕರಲ್ಲಿ ದೇಶ ಪ್ರೇಮ ಮತ್ತೆ ಈ ರೈತರ ಹಿತಾಸಕ್ತಿ ಮತ್ತು ಸಾಮಾಜಿಕ ಎಲ್ಲ ಬದ್ಧತೆಗಳನ್ನ ಒಳಗೊಂಡಿರುವಂತಹ ಒಂದು ವಾತಾವರಣವನ್ನು ನಿರ್ಮಾಣ ಮಾಡುವುದಕ್ಕೆ ದೇವೇಗೌಡರಂತಹ ಹಿರಿಯ ರಾಜಕಾರಣಿಗಳ ಮಾರ್ಗದರ್ಶನ ಅಗತ್ಯವಾಗಿದೆ. ಅವರು ಶತಾಯುಷಿಗಳಾಗಿ ಬದುಕಬೇಕು. ಈ ರಾಜ್ಯದಲ್ಲಿ ಯಾರಾದರೂ ಹಿರಿಯ ರಾಜಕಾರಣಿಗಳು ಮಾರ್ಗದರ್ಶನ ಮಾಡುವಂತಂದ್ರೆ ದೇವೇಗೌಡರು ಒಬ್ಬರೇನೆ. ದೇವೇಗೌಡರ ನಂತರ ಉಳಿದ ನಾಯಕರುಗಳು ನಮ್ಗೆ ಕಾಣ್ತಾರೆ. ಆದ್ರಿಂದ ದೇವೇಗೌಡರು ಶತಾಯುಷಿಗಳಾಗಬೇಕು. ಈ ಪದ್ಮನಾಭನಗರ ಅವರ ವಾಸಸ್ಥಳ, ಈ ಕ್ಷೇತ್ರದಲ್ಲಿ ನಾವು ವಿಶೇಷವಾಗಿ ಅವರ ಹುಟ್ಟುಹಬ್ಬವನ್ನ ಸಾಮಾಜಿಕವಾಗಿ ಎಲ್ಲರಿಗೂ ತಲುಪುವ ರೀತಿಯಲ್ಲಿ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಹರಿಬಾಬು ಅವರ ಅಧ್ಯಕ್ಷರು, ಮತ್ತೆ ಮಹೇಶು, ಮತ್ತೆ ರಾಜು, ಮತ್ತೆ ಅನೇಕ ಮುಖಂಡರುಗಳು, ಬೆಟ್ಟೇಗೌಡರು, ಎಲ್ಲ ಮುಖಂಡರುಗಳು ಸೇರಿ, ಭದ್ರೇಗೌಡರು, ಮಾಯಣ್ಣ ಎಲ್ಲರೂ ಸೇರಿ, ಸಲೀಂ ಅವರು ಎಲ್ಲ ಸೇರಿ, ರಮೇಶ್ ಅವರು ಸೇರಿ, ಕರಿಯಪ್ಪನವರು ಎಲ್ಲರೂ ಸೇರಿ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ದೇವೇಗೌಡರು ಶತಾಯುಷಿಗಳಾಗ್ಲಿ ಅಂತ ನಾವೆಲ್ಲ ಹಾರೈಕೆ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀವಿ. 94 ವರ್ಷದ ದೇವೇಗೌಡರು ನಮ್ಮ ಜನನಾಯಕರು, ಒಕ್ಕಲಿಗ ಸಮಾಜದ ಅಧ್ಯಕ್ಷರು ಹಾಗೂ ಕರ್ನಾಟಕದ ಹೆಮ್ಮೆಯ ರಾಜಕಾರಣಿ. ಕರ್ನಾಟಕದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು ಕರ್ನಾಟಕ ಬೆಳಿಬೇಕು ಅಂತಂದ್ರೆ ಕಾವೇರಿ ಆಗ್ಬೋದು, ಹಾಗೂ ರೈತರ ಪರವಾಗಿ ಆಗಿರ್ಬೋದು ಅಥವಾ ಹಿಂದುಳಿದವರ ಪರವಾಗಿ ಆಗಿರ್ಬೋದು, ಇವರು ನಮ್ಮ ಕರ್ನಾಟಕದ ಅತಿ ಉನ್ನತ ರಾಜಕಾರಣಿಯಲ್ಲಿ ನಮ್ಮ ಮಾಜಿ ಪ್ರಧಾನಿಗಳಾದಂತ ಅಪ್ಪಾಜಿ ದೇವೇಗೌಡರಿಗೆ ಕೋಟಿ ಕೋಟಿ ನಮಸ್ಕಾರಗಳು ಅಂತ ಹೇಳಿ ಈ ಎರಡು ಮಾತನ್ನು ನಮಸ್ಕಾರವಾಗಿ ಒಕ್ಕಲಿಗರಿಗೆ ಏಕೈಕ ನಾಯಕರು ಅಂತ ಇವಾಗ ಹಿರಿಯ ಮುತ್ಸದಿಯಾಗಿ ಉಳ್ಕೊಂಡಿರೋದು ಅಂದ್ರೆ ನಮ್ಮ ದೇವೇಗೌಡರು ಒಬ್ರೆ. ಅದು ನಮ್ಮ ಪ್ರಾದೇಶಿಕ ಪಕ್ಷವಾದ ದೇವೇಗೌಡರಿಗೆ 94 ವರ್ಷದ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಇದಕ್ಕಿಂತ ಇನ್ನೂ ಹೆಚ್ಚು ಕಾಲ ಇದ್ದು ರಾಜ್ಯಕ್ಕೆ ಒಳ್ಳೆಯದನ್ನು ಬಯಸುವಂತ ದೇವೇಗೌಡರಿಗೆ ಮಗದೊಮ್ಮೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ನಮ್ಮ ನಾಡು ನುಡಿ ಬೆಳೆದಂತ ಏಕೈಕ ಧೀಮಂತ ನಾಯಕ ಎಚ್ ಡಿ ದೇವೇಗೌಡರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಮಾಜಿ ಪ್ರಧಾನಿಗಳಾದ ಎಚ್ ಡಿ ದೇವೇಗೌಡರಿಗೆ 93 ತುಂಬಿ 94ನೇಗ ಅವ್ರದ್ದು ವಸಂತ ಕಾಲಿಡ್ತಾ ಇದ್ದಾರೆ. ಈ ದೇಶಕ್ಕೆ ಕಂಡಂತ ಮನುಷ್ಯ ಯಾರಾದ್ರೂ ಇದ್ದೆ ನಮ್ಮ ಮಾಜಿ ಪ್ರಧಾನಿಗಳು. ಅತ್ಯುತ್ತಮವಾಗಿ ನಮ್ಮ ದೇಶ ಇವತ್ತಿನೂ ಕೂಡ ಅವರು ಈ ವಯಸ್ಸಿನಲ್ಲೂ ಕೂಡ ಅಲ್ಲೋಗಿ ಕುಂತ್ಕೊಂಡು ಮಾತಾಡ್ತಾರೆ ಅಂದ್ರೆ ಇದಕ್ಕಿಂತ ನಮ್ಮ ರಾಜ್ಯಕ್ಕೆ ಇನ್ನೇನ್ ಬೇಕು? ನಮ್ ಜನಗಳು ಇವಾಗ ಮಾಡೋರು ಯಾರು ಮಾಡ್ತಾರ ಆತರ? ಕಾವೇರಿ ಬಗ್ಗೆ ಆಗ್ಲಿ, ಇನ್ನೊಂದು ನಮ್ ದೇಶ ಯಾವ್ದೇ ಆಗ್ಲಿ, ಅವರು ಈ ತರ ರೈತರ ಬಗ್ಗೆ ಆಗ್ಲಿ, ದೀನದಲಿತ ಎಲ್ಲ ಪ್ರತಿಯೊಂದು ಜನದ ಬಗ್ಗೆನು ಅವ್ರು ಆತರ ಮಾತಾಡ್ತಾರೆ ಅಂದ್ರೆ ಅವ್ರ ಮನಸ್ಸಿನಲ್ಲಿ ಎಷ್ಟು ಜನಕ್ಕೆ ಒಳ್ಳೇದ್ ಮಾಡ್ಬೇಕು ಅನ್ನೋದು ತುಂಬಾ ಒಳ್ಳೆ ಮನಸ್ಸಿದೆ. ಆ ತರವ್ರಿಗೆ ಭಗವಂತ ಆಯುಷು ಆರೋಗ್ಯ ಭಾಗ್ಯ ಕೊಟ್ಟೆ ಇನ್ನು ಕಾಪಾಡ್ಲಿ. ಎಚ್ ಡಿ ದೇವೇಗೌಡರ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಎಚ್ ಡಿ ದೇವೇಗೌಡ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು.